ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೋಹಾನ ಬರೆದ ಪತ್ರಿಕೆ 16ನೆಯ ಅಧ್ಯಾಯ 24ನೆಯ ವಚನ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಕಳೆದ ದಿನದಲ್ಲಿ ಯಾವ ರೀತಿಯಲ್ಲಿ ಬೇಡಿಕೊಳ್ಳಬೇಕು ಎಂಬುದನ್ನು ತಿಳಿದಿದ್ದೇವೆ. ಆದರೆ ತಂದೆಯು ನಮಗೆ ನಾವು ಇದುವರೆಗೂ ಆತನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡರೆ ಅದು ನಿಮಗೆ ಸಿಕ್ಕುವುದು ಮತ್ತು ನಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಹೇಳಿದ್ದಾರೆ. ನಾವು ಲೋಕದಲ್ಲಿ ಜೀವಿಸುವಾಗ ನಮಗೆ ಪ್ರತಿ ಒಂದರಲ್ಲೂ ಪರಿಪೂರ್ಣತೆ ಬೇಕಾಗುತ್ತದೆ. ಆದರೆ ನಮಗೆ ನಮ್ಮ ಬಲದಿಂದ, ನಮ್ಮ ಪ್ರಯತ್ನದಿಂದ, ನಮ್ಮ ಜ್ಞಾನದಿಂದ ಯಾವ ಕೆಲಸದಲ್ಲೂ ಪರಿಪೂರ್ಣತೆ ಸಿಕ್ಕುವುದಿಲ್ಲ. ಆದರೆ ನಾವು ಆತನ ಮಕ್ಕಳಾಗಿ ಆತನ ಹೆಸರಿನ ಮೇಲೆ ಬೇಡಿಕೊಂಡರೆ ನಮಗೆ ಎಲ್ಲವೂ ದೊರೆಯುತ್ತದೆ ಮತ್ತು ನಮ್ಮ ಆನಂದವು ಪರಿಪೂರ್ಣಗೊಳ್ಳುತ್ತದೆ. ಇಂಥ ದೇವರನ್ನ ಪಡೆದಂತ ನಾವು ಧನ್ಯರಾಗಿ ಬಾಳಲಿಕ್ಕೆ ಕೃಪೆ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಯಾವ ರೀತಿಯಲ್ಲಿ ಬೇಡಿಕೊಳ್ಳಬೇಕು ಎಂಬುದನ್ನು ಕಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆನಂದವು ಯಾವುದರಿಂದ ಪರಿಪೂರ್ಣಗೊಳ್ಳುತ್ತದೆ ಎಂಬುದನ್ನು ತಿಳಿಸಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹೌದು ಅಪ್ಪ ರಕ್ಷಕ, ಈ ದಿನದ ವಾಕ್ಯವನ್ನು ನಾವು ಓದುವುದು ಮಾತ್ರವಲ್ಲ, ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೂ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕಾಗುವಂತೆಯೋ, ನಿನ್ನ ವಾಕ್ಯವನ್ನು ಸಾರಲಿಕ್ಕಾಗುವಂತೆಯೋ ನೀನು ಪ್ರತಿ ಒಬ್ಬೊಬ್ಬರನ್ನು ಪ್ರೇರೇಪಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಯಾವಾಗಲೂ ನಾವು ನಿನ್ನ ರೆಕ್ಕೆಯ ಮರೆಯೊಳಗೆ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಂದೆ. ನಮ್ಮನ್ನು ಲೋಕಕ್ಕೆ ಮರೆ ಮಾಡಿ ಅಪ್ಪ ನಿನ್ನ ಮಕ್ಕಳಾಗಿ ಕರ್ತನೆ, ನಿನ್ನ ಬರೋಣವನ್ನು ಕಾಯುತ್ತಿರುವಂತ ನಾವು ನಿನಗಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸುತ್ತಾ ಈ ದಿನದ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆಯೇ, ನೀನೇ ನಮಗೆ ಯಜಮಾನನು, ಕುರುಬನು, ನಾಯಕನು ಇದ್ದುಕೊಂಡು ನಮ್ಮನ್ನು ನಡೆಸಿ ನಮಗೆ ಆನಂದ ಪರಿಪೂರ್ಣವು ಸಿಗ್ಲಿಕ್ಕಾಗುವಂತೆ ಮಾಡುವಂತೆ ನೀನು ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.